ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಡೆಲಿವರಿ ಕೆಲಸ ಅನ್ನೋದು ಹೇಗಿದೆ ಗೊತ್ತಾ? ಈಗ 12 ಗಂಟೆಯಲ್ಲಿ 1 ಗಂಟೆ ನಾನು ಮಧ್ಯಾಹ್ನ 12 ಗಂಟೆಗೆ ಹೋದರೆ ನೈಟ್ 12 ಗಂಟೆಗೆ ಮನೆಗೆ ಬರೋದು. ಆದರೆ ಪರ್ ಡೇ 2 ರ್ಯಾಪಿಡೋ ಐ ಡಿ ಮಾಡ್ತಾಯಿದ್ದೀನಿ ಫುಡ್ ಡೆಲಿವರಿ. ಆದರೆ 4th ಫ್ಲೋರ್ 5th ಫ್ಲೋರ್ ಇದ್ದರೆ ಇನ್ನು ಕಸ್ಟಮರ್ 1 ಫ್ಲೋರ್ ಕೆಳಗಡೆ ಬರೋಲ್ಲ, ಆಯಿತಾ? 1 ಫ್ಲೋರ್ ಕೆಲ ಕಸ್ಟಮರ್ ಏನು ಮಾಡ್ತಾರೆ ಗೊತ್ತಾ? ಗ್ರೌಂಡ್ ಫ್ಲೋರ್ ಆಗಿಬಿಟ್ಟು 2nd ಫ್ಲೋರ್ 3rd ಫ್ಲೋರ್ ಬರೋಕ್ಕೆ ಹೇಳ್ತಾರೆ. ಏನಾದರೂ ನ್ಯಾಯ ಇದು? ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ ಸ್ವಿಗ್ಗಿ ಆಗಿರಲಿ, ಬ್ಲಿಂಕಿಟ್, ಝೊಮ್ಯಾಟೊ, ಜೆಪ್ಟೋ ಇದೆಲ್ಲ ಕಡೆ ಮಾಡಿ ಒಂದು ಸ್ಟ್ರೈಕ್ ಮಾಡಬೇಕು ಗುರು. ಏನಂದರೆ ಹೋಮ್ ಡೆಲಿವರಿ ಇದೆ, ಡೋರ್ ಡೆಲಿವರಿ ಇಲ್ಲ ಅಂತ ಎಲ್ಲರೂ ತಿಳಿಸ್ಬೇಕು. ನಾವು ಮನುಷ್ಯರು ತಾನೆ, ಪರ್ ಡೇ 30 ಆರ್ಡರ್ 40 ಆರ್ಡರ್ ಮಾಡೋರು ಇದ್ದಾರೆ. ಅವರು ಎಲ್ಲ 3ನೇ ಫ್ಲೋರ್ 4ನೇ ಫ್ಲೋರ್ ಮೇಲೆ ಎತ್ತಕ್ಕೆ ಬರೋಕ್ಕಾಗುತ್ತಾ? ಆಗಲ್ಲ ತಾನೆ. ನಾವು ಎತ್ಬೋದು ಆಗ್ಬೋದು, ನಮಗೆ ವಯಸ್ಸಿದೆ. ಎಷ್ಟು ಜನ ಅಂಕಲ್ಸ್ ಮಾಡ್ತಿದ್ದಾರೆ ಗೊತ್ತಾ ಡೆಲಿವರಿ ಬಾಯ್? ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇರಬೇಕು ಕಸ್ಟಮರ್ಗೇನು. ಅಷ್ಟು ದೂರಿಂದ ಬರ್ತಿದ್ದಾನೆ ಗಾಡಿಯಲ್ಲಿ, ಟ್ರಾಫಿಕಲ್ಲಿ, ಪೊಲೀಸ್ನ ಇದು ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಬಂದು ತೊಗೊಂಡ್ರೆ ಏನಾಗುತ್ತೆ ನಿಮಗೆ? ಇದು ಎಲ್ಲ ಕಸ್ಟಮರ್ ಇಲ್ಲ, 99% ಕಸ್ಟಮರ್ ಮಾಡೋದಿದೆ. ಸರಿ, ಈ ವಿಡಿಯೋ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಕಸ್ಟಮರ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ದರೆ ಡೆಲಿವರಿ ಬಾಯ್ ಬಂದರೆ 1 ಗ್ಲಾಸ್ ವಾಟರ್ ಕೊಡಿ, 1 ಫ್ಲೋರ್ ಕೆಳಗಡೆ ಬಂದು ನಿಮ್ಮ ಆರ್ಡ್ರನ್ನ ಎತ್ಕೊಳ್ಳಿ.